ನೆಕ್ಸ್ಟ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂತ ಅಂದರೆ ಇಲ್ಲಿ 2 ಟೈಪು ಬರುತ್ತೆ. ಕಾಂಬಿನೇಷನ್ ಸ್ಕಿನ್ನಲ್ಲಿ ಮೇಯ್ನು ಮಾಮೂಲಾಗಿ ನಾನು ಹೇಳಿದ ರುಟೀನ್ನೇ ಫಾಲೋ ಮಾಡಿ. ಬಟ್ ಇಲ್ಲಿ ಏನಾಗುತ್ತೆ ಕಾಂಬಿನೇಷನ್ ಸ್ಕಿನ್ನಲ್ಲಿ ಅಂತಂದರೆ ನಿಮ್ಮ ಟಿ ಝೋನ್ ಏರಿಯಾ, ಅಂದರೆ ಟಿ ಝೋನ್ ಅಂತಂದರೆ ಇಲ್ಲೂ ಮತ್ತು ಇದನ್ನು ನಾವು ಟಿ ಝೋನ್ ಏರಿಯಾ ಅಂತ ಹೇಳ್ತೀವಿ. ಸೊ ಟಿ ಲೆಟರ್ ಥರ ಇಲ್ಲಿ ನಮಗೆ ಬರೋದ್ರಿಂದ ಇದನ್ನ ಟಿ ಝೋನ್ ಏರಿಯಾ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಆಯಿಲಿನೆಸ್ ಜಾಸ್ತಿ ಇರುತ್ತೆ. ಯಾವುದಕ್ಕೆ? ಕಾಂಬಿನೇಷನ್ ಸ್ಕಿನ್ನಲ್ಲಿ ಇಲ್ಲಿ ಆಯಿಲಿನೆಸ್ಸು ಜಾಸ್ತಿ ಇರುತ್ತೆ. ಬಟ್ ಈ ಸಿ ಝೋನ್ ಏರಿಯಾ ಏನಿದೆ ಇಲ್ಲಿ ಡ್ರೈನೆಸ್ ಇರುತ್ತೆ. ಅಂದರೆ ಏನು ಡ್ರೈ ಸ್ಕಿನ್ ಡ್ರೈನೆಸ್ ಇರುತ್ತೆ, ಸೊ ಅದೇ ಥರ ಡ್ರೈನೆಸ್ಸೇ ಇರುತ್ತೆ. ಇದಿಷ್ಟು ಮಾತ್ರ ಆಯಿಲಿನೆಸ್ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಟಿಶ್ಯೂನ ಇಟ್ಟಾಗ ಇದಿಷ್ಟು ಆಯಿಲಿ ಬರುತ್ತೆ, ಇದೆಲ್ಲ ಡ್ರೈ ಬರುತ್ತೆ ನಿಮಗೆ ಸ್ಕಿನ್. ಅಥವಾ ನೀವು ಬೆಳಗ್ಗೆ ಎದ್ಬಿಟ್ಟು ನಿಮ್ಮ ಫೇಸ್ನ ನೀವು ನೋಡಿಕೊಂಡ್ರು ಕೂಡ ನಿಮಗೆ ಈ ಟಿ ಝೋನ್ ಏರಿಯಾ ಏನಿದೆ, ಸೊ ಈ ಟಿ ಝೋನ್ ಏರಿಯಾ ಸ್ವಲ್ಪ ಶೈನಿ ಅಂತ ಅನಿಸುತ್ತೆ. ನಿಮ್ಮ ಫೇಸು ತುಂಬ ಶೈನಿ ಅಂತ ಅನಿಸುತ್ತೆ ಈ ಟಿ ಝೋನ್ ಏರಿಯಾ. ಮತ್ತು ಇಲ್ಲಿ ಚಿನ್ನಲ್ಲಿ ಕೂಡ ತುಂಬ ಶೈನಿ ಅಂತ ಅನ್ನಿಸ್ತಾ ಇರುತ್ತೆ, ಆಯಿಲಿನೆಸ್ ಅಂತ. ಅದೇ ಈ ಕಡೆ ಫೇಸ್ಗೆ ಬಂದರೆ ಇದು ಸ್ವಲ್ಪ ಡ್ರೈಯೇ ಇರುತ್ತೆ. ನೀವು ಈ ಥರ ಸ್ಟ್ರೆಚ್ ಮಾಡಿದ್ರೆ ನಾನು ಹೇಳ್ದಂಗೆ ಇದೆಲ್ಲ ಸ್ವಲ್ಪ ಟೈಟನ್ ಅಂತ ಅನ್ನಿಸ್ತಾ ಇರುತ್ತೆ. ಈ ಥರ ಸ್ಟ್ರೆಚ್ ಮಾಡಿದ್ರೆ ಸ್ಟ್ರೆಚ್ ಮಾರ್ಕ್ಸ್ ಥರ ಬೇಗ ಬೀಳುತ್ತೆ. ಸೊ ಈ ಥರ ಇರುವಂಥ ಸ್ಕಿನ್ನು ಇದು ಕಾಂಬಿನೇಷನ್ ಸ್ಕಿನ್ನು. ಇದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ನ ಕಂಡುಹಿಡಿಬೋದು, ಬಟ್ ಕಾಂಬಿನೇಷನ್ ಸ್ಕಿನ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಯಾಕಂದರೆ ಕಾಂಬಿನೇಷನ್ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಸ್ವಲ್ಪ ಒಂದೇ ಥರ ಬರುತ್ತೆ ಸ್ಕಿನ್ ಟೋನ್ಸು. ಬಟ್ ಏನಂದರೆ ಕಾಂಬಿನೇಷನ್ ಸ್ಕಿನ್ನಲ್ಲಿ ಮೇಯ್ನು 2 ಇರುತ್ತೆ, ಡ್ರೈಯೂ ಇರುತ್ತೆ ಆ್ಯಂಡ್ ಆಯಿಲಿ ಸ್ಕಿನ್ ಕೂಡ ಇರುತ್ತೆ. 2 ರೀತಿಯ ಸ್ಕಿನ್ ಇರುತ್ತೆ. ಸ್ವಲ್ಪ ಸ್ಕಿನ್ ನೀವು ಕ್ರೀಮ್ಸ್ನ ಯೂಸ್ ಮಾಡಬೇಕಂತಂದರೆ 2 ರೀತಿ ಕ್ರೀಮ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿಗೆ ನೀವು ಜಾಸ್ತಿ ಆಯಿಲಿನೆಸ್ ಇರೋಂಥ ಕ್ರೀಮ್ಸ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಬಟ್ ನೀವು ಇಲ್ಲಿಗೆ ಜಾಸ್ತಿ ಮಾಯ್ಶ್ಚರೈಸರ್ ಅಂದರೆ ಆಯಿಲ್ ಬೇಸ್ ಇರೋಂಥ ಕ್ರೀಮ್ಸು, ಆಯಿಲ್ ಬೇಸ್ ಇರೋಂಥ ಮಾಯ್ಶ್ಚರೈಸರ್ಸ್ನ ನೀವು ಕೆನ್ನೆ ಏನಿದೆ ಅಂದರೆ ಈ ಸಿ ಝೋನ್ ಏನಿದೆ, ಸೊ ಇಲ್ಲಿಗೆ ನೀವು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ನಿಮ್ಮ ಸ್ಕಿನ್ ಟೈಪ್ನ ಫಸ್ಟು ಕಂಡುಹಿಡ್ಕೊಂಡು ಆಮೇಲೆ ನೀವು ಕ್ರೀಮ್ಸ್ಗಳನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಕೆಲವೊಬ್ರು ಇಲ್ಲಿರೋ ಆಯಿಲಿನೆಸ್ನ ನೋಡಿಬಿಟ್ಟು ಆಯಿಲಿ ಸ್ಕಿನ್ ಅಂತ ಅಂದ್ಕೊತಾರೆ, ಅದು ಹಾಗಿರೋಲ್ಲ. ಸೊ ಇದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ಇದಿಷ್ಟು ಡ್ರೈ ಇರುತ್ತೆ, ಈ ಟಿ ಝೋನ್ ಮಾತ್ರ ನಿಮಗೆ ಆಯಿಲಿನೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಯಾವ ಥರ ತಕ್ಕ ಕ್ರೀಮ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಕಿನ್ ಟೈಪ್ನ ನೋಡೋಣ ಬನ್ನಿ. ನೆಕ್ಸ್ಟು ಇನ್ನೊಂದು ಸ್ಕಿನ್ ಟೈಪು ನಾರ್ಮಲ್ ಸ್ಕಿನ್ ಟೈಪು. ನಾರ್ಮಲ್ ಸ್ಕಿನ್ ಅಂತಂದರೆ ನಿಮ್ಮ ಸ್ಕಿನ್ನು ಡ್ರೈಯೂ ಇರಲ್ಲ, ಹೆವಿ ಆಯಿಲಿನೆಸ್ಸು ಇರಲ್ಲ. ನಾರ್ಮಲ್ ಸ್ಕಿನ್ನಲ್ಲಿ ಸ್ವಲ್ಪ ಆಯಿಲಿನೆಸ್ ಇರುತ್ತೆ, ಸ್ವಲ್ಪ ಡ್ರೈನೆಸ್ಸು, 2 ಕಂಬೈಂಡ್ ಆಗಿರುತ್ತೆ ನಾರ್ಮಲ್ ಸ್ಕಿನ್ ಟೋನ್ ಅಂತಂದರೆ. ನಾರ್ಮಲ್ ಸ್ಕಿನ್ ಟೋನು ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ನಿಮ್ಮ ಸ್ಕಿನ್ನು ಶೈನಿ ಇರೋದಿಲ್ಲ, ನಿಮ್ಮ ಸ್ಕಿನ್ನು ಡಲ್ ಇರುತ್ತೆ. ಈಗ ಡ್ರೈ ಸ್ಕಿನ್ನು ಆಯಿಲಿ ಸ್ಕಿನ್ನಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ಕಿನ್ನು ಶೈನಿ ಇರುತ್ತೆ. ಸೊ ಅವರು ಮೇಕಪ್ ಮಾಡ್ಕೊಳ್ಳಿ ಅವ್ರ ಸ್ಕಿನ್ನು ಸ್ವಲ್ಪ ಶೈನಿನೇ ಇರುತ್ತೆ. ಬಟ್ ಈ ನಾರ್ಮಲ್ ಸ್ಕಿನ್ನಲ್ಲಿ ಏನಾಗುತ್ತೆ ಅಂತಂದರೆ ಇದು ಕಂಡುಹಿಡಿಯೋದು, ನಾರ್ಮಲ್ ಸ್ಕಿನ್ ಕಂಡುಹಿಡಿಯೋದು ತುಂಬ ಕಷ್ಟ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕಷ್ಟ. ಬಟ್ ನೀವು ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದು ಫಸ್ಟು ಫೇಸ್ನ ನೀವು ಕನ್ನಡಿನಲ್ಲಿ ನೋಡಿಕೊಂಡಾಗ ನಿಮ್ಮ ಫೇಸು ಆಯಿಲಿನೂ ಇರಲ್ಲ, ಡ್ರೈಯೂ ಇರಲ್ಲ. ಹೆವಿ ಡ್ರೈ ಆದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಗೊತ್ತಾಗುತ್ತೆ, ಆಯಿಲಿನೆಸ್ ಅಂದರೆ ಆಯಿಲಿನೆಸ್ ಗೊತ್ತಾಗುತ್ತೆ. ಒಮ್ಮೊಮ್ಮೆ ಈ ಟಿ ಝೋನ್ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಆಯಿಲಿನೆಸ್ ಅಂತ ಇರುತ್ತೆ. ಉಳಿದ ಸ್ಕಿನ್ ಏನಿರುತ್ತೆ, ಈ ಸಿ ಝೋನ್ ಏರಿಯಾ ಇರುತ್ತೆ, ಸೊ ಇದು ಡ್ರೈ ಇರಲ್ಲ. ನಾನು ಆಗಲೇ ಹೇಳ್ದಂಗೆ ಕಾಂಬಿನೇಷನ್ ಸ್ಕಿನ್ನಲ್ಲಿ ನಿಮಗೆ ಈ ಸಿ ಝೋನ್ ಏರಿಯಾ ಏನಿದೆ, ಸೊ ಇದು ನಿಮಗೆ ತುಂಬ ಟೈಟ್ ಅಂತ ಅನಿಸುತ್ತೆ. ಅಂದರೆ ಟೈಟ್ ಇರುತ್ತೆ, ಡ್ರೈನೆಸ್ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಈ ಟಿ ಝೋನ್ ಏರಿಯಾ ಇಲ್ಲಿ ಮಾತ್ರ ಸ್ವಲ್ಪ ಆಯಿಲಿನೆಸ್ ಅಂತ ಅನಿಸುತ್ತೆ. ಆದರೆ ಉಳಿದಿರೋ ಈ ಏರಿಯಾ ಏನಿದೆ ಇದು ನಾರ್ಮಲ್ ಆಗೇ ಇರುತ್ತೆ. ಇದು ಡ್ರೈಯೂ ಇರಲ್ಲ, ಆಯಿಲಿನೂ ಇರಲ್ಲ. ಸೊ ನಾರ್ಮಲ್ ಆಗಿರುತ್ತೆ, ಏನು ನಥಿಂಗ್. ನಿಮ್ಗೆ ಯಾವುದು ಸ್ಕಿನ್ ಅಂಡ್ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಆ ಥರ ಏನೂ ಅನಿಸಲ್ಲ. ಇದೆಲ್ಲ ಸ್ಕಿನ್ ನಾರ್ಮಲ್ ಆಗಿರುತ್ತೆ. ಸೊ ಈ ಥರ ಇದ್ದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಅಂತ. ಈ ಥರ ನಾರ್ಮಲ್ ಸ್ಕಿನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಬಟ್ ನಾರ್ಮಲ್ ಸ್ಕಿನ್ನವ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಕಡಿಮೆನೇ. ಅವ್ರಿಗೆ ಯಾವುದೇ ರೀತಿಯಲ್ಲೂ ಪಿಂಪಲ್ಸ್ ಆಗಲಿ, ಹೆಟ್ನೆಸ್ ಆಗಲಿ ಆ ಥರ ಬರಲ್ಲ. ತುಂಬ ಏನೋ ಸನ್ಗೆ ಎಕ್ಸ್ಪೋಜರ್ ಆಗಿ ಅವ್ರ ಸ್ಕಿನ್ ಏನೋ ಸೆನ್ಸಿಟಿವ್ ಆಗಿದ್ರೆ ಅಂಥ ಟೈಮ್ಗಳಲ್ಲಿ ಬರ್ಬೋದು. ಇಲ್ಲ ಒಂದು ವೇಳೆ ಹೆರಿಡಿಟ್ರಿ ಇದ್ದರೆ ಅವ್ರಿಗೆ ಪಿಂಪಲ್ಸ್ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಷ್ಟೇ. ಬಟ್ ನಾರ್ಮಲ್ ಸ್ಕಿನ್ ಅವರು ಐ ಥಿಂಕ್ ವೆರಿ ಲಕ್ಕಿ ಪರ್ಸನ್ಸ್. ಆದರೆ ಒಂದು ಮೇನ್ ಏನಂತಂದರೆ ನಾರ್ಮಲ್ ಸ್ಕಿನ್ನ ಕಂಡುಹಿಡಿಯೋದು ತುಂಬ ಕಷ್ಟ. ಅವ್ರು ಯಾವ ರೀತಿ ಕ್ರೀಮ್ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಸೊ ಇನ್ನೊಂದು ಸ್ಕಿನ್ ಟೈಪ್ನ ನೋಡೋಣ ಬನ್ನಿ. ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ಅಂದರೆ ಸೆನ್ಸಿಟಿವ್ ಸ್ಕಿನ್. ಸೊ ಸೆನ್ಸಿಟಿವ್ ಸ್ಕಿನ್ ತುಂಬಾ ಬೇಗ ಕಂಡುಹಿಡಿಬೋದು. ನೀವು ಬೆಳಗ್ಗೆ ನಾನು ಹೇಳ್ದಂಗೆ ನೀವು ಫೇಸ್ಗೆ ಏನೂ ಅಪ್ಲೈ ಮಾಡ್ಕೊಳ್ಳದೆ ಅರ್ಲಿ ಮಾರ್ನಿಂಗ್ ಎದ್ದು ನಿಮ್ಮ ಫೇಸ್ನ ನೀವು ನೋಡಿಕೊಂಡಾಗ ತುಂಬ ರೆಡ್ನೆಸ್ ಆಗಿರುತ್ತೆ ನಿಮ್ಮ ಫೇಸು. ಇಲ್ಲೆಲ್ಲ ತುಂಬ ರೆಡ್ನೆಸ್ ಬಂದಿರುತ್ತೆ. ಸೊ ಈ ರೆಡ್ನೆಸ್ಸು ಅಂದರೆ ಇಲ್ಲಿ ಎಲ್ಲ ರೆಡ್ನೆಸ್ ಇರುತ್ತೆ, ಇಲ್ಲೆಲ್ಲ ರೆಡ್ನೆಸ್ ಇರುತ್ತೆ. ಸೊ ಜಾಸ್ತಿ ಚೀಕ್ಸ್ ಮೇಲೆ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಚೀಕ್ಸ್ ಮೇಲೆ ರೆಡ್ನೆಸ್ ಜಾಸ್ತಿ ಬರುತ್ತೆ. ಅಂದರೆ ಈ ಏರಿಯಾದಲ್ಲಿ ತುಂಬ ರೆಡ್ನೆಸ್ ಆಗುತ್ತೆ. ಆ ಥರ ಇದ್ದರೆ ನೀವು ಸೆನ್ಸಿಟಿವ್ ಸ್ಕಿನ್ ಅಂತ, ಅಥವಾ ಬಿಸಿಲಿಗೆ ಹೋಗಿ ಬಂದುಬಿಟ್ರೆ ತುಂಬ ಸುಟ್ಟಂಗಾಗುತ್ತೆ, ತುಂಬ ರೆಡ್ನೆಸ್ ಆಗಿ ತುಂಬ ಸುಟ್ಟಂಗಾಗುತ್ತೆ. ಸೊ ಆ ಥರ ಎಲ್ಲ ಇರೋದು ನೀವು
ಸೆನ್ಸಿಟಿವ್ ಸ್ಕಿನ್ ಅಂತ. ಆ ಥರ ನಿಮಗೆ ಏನಾದರೂ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ನೀವು ಸೆನ್ಸಿಟಿವ್ ಸ್ಕಿನ್ ಅಂತ. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ಮಾತ್ರ ನೀವು ಯಾವುದೇ ಕ್ರೀಮ್ಸ್ಗಳನ್ನು ಯೂಸ್ ಮಾಡಬೇಕಂದ್ರೂ ಡರ್ಮಟಾಲಜಿಸ್ಟ್ ಏನು ಸ್ಕಿನ್ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ಅಂದರೆ ಅದೇ ಕ್ರೀಮ್ಸ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಸ್ವಲ್ಪ ಏನಾದರೂ ಯಾವುದೇ ಕ್ರೀಮ್ಸ್ಗಳನ್ನು ಅಪ್ಲೈ ಮಾಡಿದ್ರು ನಿಮಗೆ ರ್ಯಾಷಸ್ ಇರ್ಬೋದು, ರೆಡ್ನೆಸ್ ಇರ್ಬೋದು, ಅದೆಲ್ಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫೇಸಲ್ಲಿ. ಸೊ ಇದು ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ. ಸೆನ್ಸಿಟಿವ್ ಸ್ಕಿನ್ ಕಂಡುಹಿಡಿಯೋದು ಕೂಡ ತುಂಬಾ ಈಸಿ. ಆಲ್ಮೋಸ್ಟ್ ರೆಡ್ನೆಸ್ ಆಗುತ್ತೆ ಸ್ಕಿನ್ನು. ನಿಮ್ಮ ಯಾವುದೇ ಒಂದು ಏನಕ್ಕೆ ಎಕ್ಸ್ಪೋಜರ್ ಆದರೂ ಕೂಡ ನಿಮ್ಮ ಸ್ಕಿನ್ನು ತುಂಬ ಬೇಗ ರೆಡ್ ಆಗುತ್ತೆ, ತುಂಬ ಇಲ್ಲಾಂದರೆ ಒಬ್ಬೊಬ್ಬರಿಗೆ ರ್ಯಾಷಸ್ ಕೂಡ ಆಗುತ್ತೆ ಫೇಸಲ್ಲಿ. ಸೊ ಆ ಥರ ಎಲ್ಲ ಆಯಿತು ಅಂದರೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂತ. ಸೊ ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಇದರಲ್ಲೆಲ್ಲ ವೆರಿ ಲಕ್ಕಿ ಪರ್ಸನ್ಸ್ ಅಂದರೆ ಸ್ವಲ್ಪ ಆಯಿಲಿ ಸ್ಕಿನ್ನವರು ಯಾಕೆ ಲಕ್ಕಿ ಅಂತ ಅಂದರೆ ಅವ್ರ ಸ್ಕಿನ್ನು ಬೇಗ ರಿಂಕಲ್ಸ್ ಬರಲ್ಲ. ಆಯಿಲಿ ಸ್ಕಿನ್ ಇರೋ ಅಂಥವ್ರು ಒಂದು ಏನಂದರೆ ಎಷ್ಟೇ ಏಜ್ ಆದ್ರೂ ಎಂಗೇಜ್ ಥರನೇ ಅನ್ನಿಸ್ತಾರೆ. ಅಂದರೆ ಅವರ ಫೇಸ್ ಏಜ್ನೆಸ್ ಏನಿದೆ ಅದು ಅವ್ರ ಏಜ್ಗಿಂತ ಕಡಿಮೆ ಇರುತ್ತೆ. ಅಂದರೆ ನಿಮಗೆ ಏಜ್ 35 ಆದ್ರೂ ನೀವು 30 ಲುಕ್ಕಲ್ಲೇ ಕಾಣ್ತೀರಾ, 28 ಲುಕ್ಕಲ್ಲೇ ಕಾಣ್ತೀರಾ. ಸೊ ಇದು ಆಯಿಲಿ ಸ್ಕಿನ್ ಅವರ ಒಂದು ಬೆನಿಫಿಟ್ಟು. ಬಟ್ ಅಷ್ಟೇ ಪ್ರಾಬ್ಲಮ್ಸ್ ಇದೆ ಆಯಿಲಿ ಸ್ಕಿನ್ ಅವ್ರಿಗೆ. ಯಾಕಂತಂದರೆ ತುಂಬ ಎಕ್ನೆ, ತುಂಬ ಪೋರ್ಸು, ಈ ಥರ ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿ. ಯಾಕಂದರೆ ನಾನು ಆಲ್ರೆಡಿ ಫೇಸ್ ಮಾಡಿದ್ದೀನಿ. ಆಯಿಲಿ ಸ್ಕಿನ್ನು ಇಟ್ಸ್ ವೆರಿ ಡಿಫಿಕಲ್ಟ್, ಮ್ಯಾನೇಜ್ ಮಾಡೋದು ತುಂಬಾ ಡಿಫಿಕಲ್ಟು ಫ್ರೆಂಡ್ಸ್. ಸೊ ಹಾಗಾಗಿ ಫಸ್ಟು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಕ್ರೀಮ್ಗಳನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಕಿನ್ ಟೈಪು ಯಾವ ಥರ ಕ್ರೀಮ್ಗಳನ್ನು, ಅಂದರೆ ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ ಅವ್ರಿಗೆ ಯಾವ ಥರ ಕ್ರೀಮ್ಗಳನ್ನು ನೀವು ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ಇದು ಲೇಡೀಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿಂದ ನಿಮ್ಮ ಸ್ಕಿನ್ ಟೈಪ್ನ ತಿಳ್ಕೊಂಡು ನೀವು ಕ್ರೀಮ್ಗಳನ್ನು ಯೂಸ್ ಮಾಡಿ. ಸೊ ಅದರಿಂದ ನಿಮಗೆ ಬೆನಿಫಿಟ್ಸು ಜಾಸ್ತಿ ಇರುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.